Hello everyone. I will discuss the topic 3 Days to See by ಹೆಲೆನ್ ಕೆಲ್ಲರ್. 3 Days to See ಎಂಬುದನ್ನು ಯಾರು ಬರೆದಿದ್ದಾರೆ ಅಂದರೆ ಹೆಲೆನ್ ಕೆಲ್ಲರ್ ಅವರು ಬರೆದಿದ್ದಾರೆ. ಇದರ ಬಗ್ಗೆ ಪರಿಚಯ ಇಂಟ್ರೊಡಕ್ಷನ್ ತಿಳಿದುಕೊಳ್ಳೋಣ. 3 Days to See ಈಸ್ ಎ ಫೇಮಸ್ ಎಸ್ಸೆ ರಿಟನ್ ಬೈ ಹೆಲೆನ್ ಕೆಲ್ಲರ್. ಇದನ್ನ ಯಾರು ಬರ್ತಿದ್ದಾರೆ ಅಂದರೆ ಹೆಲೆನ್ ಕೆಲ್ಲರ್ ಅವರು ಈ ಒಂದು ಫೇಮಸ್ ಎಸ್ಸೆಯನ್ನು ಬರ್ತಿದ್ದಾರೆ. ಇವರು ಎಲ್ಲಿಯವರು ಅಂದರೆ ಅಮೇರಿಕನದವರು. ಇವರು ಅಮೇರಿಕನ್ ಪೋಯೆಟ್ ಆಗಿರ್ತಾರೆ. ಇಟ್ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ ದ ಅಟ್ಲಾಂಟಿಕ್ ಮಂತ್ಲಿ ಇನ್ ಜನವರಿ 1933. ದ ಅಟ್ಲಾಂಟಿಕ್ ಮಂತ್ಲಿ ಇನ್ ಜನವರಿ ಎಂಬುದು ಒಂದು ಎಸ್ಸೆದ ಒಂದು ಸಂಗ್ರಹವಾಗಿರುತ್ತದೆ. ಅದನ್ನು ಎಲ್ಲಿಂದ ಆರಿಸ್ಕೊಂಡಿರ್ತಾರೆ ಅಂದರೆ ದ 3 Days of See ಎಂಬುದನ್ನು ದ ಅಟ್ಲಾಂಟಿಕ್ ಮಂತ್ಲಿ ಇನ್ ಜನವರಿ ಎಂಬುದರ ಮೂಲಕ ಆರಿಸ್ಕೊಂಡಿರ್ತಾರೆ. ಅದನ್ನು ಎಷ್ಟರಲ್ಲಿ ಬಿಡುಗಡೆ ಮಾಡ್ತಾರೆ ಅಂದರೆ 1933ರಲ್ಲಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಇದನ್ನು ನೀವು ಖಂಡಿತವಾಗಿ ಬರಲೇಬೇಕು, ಮೆನ್ಷನ್ ಮಾಡಲೇಬೇಕಾಗುತ್ತದೆ ಇದೊಂದು ಪಾಯಿಂಟು. ಇನ್ ದಿಸ್ ಎಸ್ಸೆ ಹೆಲೆನ್ ಕೆಲ್ಲರ್ ಇಮ್ಯಾಜಿನ್ಸ್ ವಾಟ್ ಶಿ ವುಡ್ ಇಫ್ ಶಿ for only 3 days. She explained that she would spend this time looking at the people she loves, the beauty of nature, workers of art and everyday life. ಇವ್ರು ಏನಂತ ಇಮ್ಯಾಜಿನ್ ಮಾಡ್ತಿದ್ದಾರೆ ಅಂದರೆ ಹೆಲೆನ್ ಕೆಲ್ಲರ್ ಅನ್ನೋರು ಈ ಒಂದು ಎಸ್ಸೆಯನ್ನು ಇಮ್ಯಾಜಿನ್ ಮೂಲಕ ಇವ್ರೇನು ಮಾಡ್ತಾರೆ ಅಂದರೆ ಇವರಿಗೆ ಕಣ್ಣಿರಲ್ಲ ಮತ್ತು ಕಿವಿನೂ ಇರಲ್ಲ. ಇವರಿಗೆ ಬ್ಲೈಂಡ್ ಆ್ಯಂಡ್ ಡೆಲ್ಫ್ ಆಗಿರ್ತಾರೆ. ಇವರು ಇಮ್ಯಾಜಿನ್ ಮಾಡಿಕೊಂಡು ನಾನು 3 ದಿನಗಳ ಕಾಲ ನನಗೆ ಕಣ್ಣು ಬಂದರೆ ನಾನು ಮಾಡ್ತೀನಿ ಅಂತ ಏನು ಹೇಳ್ತಿದ್ದಾರೆ ಅಂತಂದರೆ ಲವಿಂಗ್ ಪೀಪಲ್ ಅಂದರೆ ತಮ್ಮ ಪ್ರೀತಿ ಪಾತ್ರರನ್ನು ನೋಡ್ತಾರೆ ಮತ್ತು ಒಂದು ಬ್ಯೂಟಿ ಆಫ್ ನೇಚರ್ನ ನೋಡ್ಬೇಕಂತ ಅನ್ಕೋತಾರೆ. ಆ್ಯಂಡ್ ವರ್ಕರ್ ಆಫ್ ಆರ್ಟ್ ಮತ್ತು ಕೆಲಸಗಾರರು ಮತ್ತು ಕಲೆಗಾರರನ್ನು ಮತ್ತು ಎವ್ರಿಡೇ ಲೈಫ್ ಲೀಡ್ ಮಾಡುವವರನ್ನು ಇವರು ನೋಡಬೇಕು ಅಂತ ಅನ್ಕೋತಾರೆ. ಥ್ರೂಟ್ ದಿಸ್ ಎಸ್ಸೆ ಶಿ ರಿಮೆಂಬರ್ಸ್ ರೀಡರ್ಸ್ to appreciate the gift is sight and all their senses. The essay teaches us to live with gratitude, observe the wood carefully, and never take life blessing for granted. ಏನು ಹೇಳ್ತಿದ್ದಾರೆ ಅಂದರೆ ಇವರು ರಿಮೆಂಬರ್ ಮಾಡ್ತಿದ್ದಾರೆ, ಓದುಗರಿಗೆ ಏನಂತ ರಿಮೆಂಬರ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಇದು ಸೆನ್ಸಸ್ ಅಂದರೆ ಇಂದ್ರಿಯಗಳು ನಿಮಗೆ ಏನಾಗಿದೆ, ಗಾಡ್ ಗಿಫ್ಟ್ ಆಗಿದೆ. ಇದೊಂದು ಗಿಫ್ಟ್ ಥರ ನಿಮಗೆ, ಇದು ಗಿಫ್ಟ್ ಥರ. ಇದನ್ನು ನೀವೇನು ಮಾಡಿ ಯೂಸ್ ಮಾಡ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಅವರು ಟೀಚ್ ಮಾಡ್ತಿದ್ದಾರೆ. ಇದನ್ನು ನೀವು ಕೇರ್ಫುಲ್ಲಾಗಿ ನೋಡಿಕೊಂಡು ಅದನ್ನು ಯಾವುದೇ ರೀತಿಯಿಂದ ದುರುಪಯೋಗ ಪಡಿಸ್ಕೊಳ್ಳದೆ ಯೂಸ್ ಮಾಡಿಕೊಂಡು ನೀವು ಬ್ಲೆಸ್ಸಿಂಗ್ ಆಗಿ ಅಂದರೆ ಒಂದು ಒಳ್ಳೆಯ ರೀತಿಯಿಂದ ನೀವು ಒಂದು ಜೀವನವನ್ನು ನಡೆಸಿ ಅಂತ ಹೇಳ್ತಿದ್ದಾರೆ. ಸ್ಟ್ರಕ್ಚರ್ ಅಂದರೆ ಯಾವ ರೂಪವನ್ನು ಹೊಂದಿದೆ ಅಂದರೆ ಈ ಒಂದು ಎಸ್ಸೆ, ಇದು ಎಸ್ಸೆ ಪರ್ಸ್ನಲ್ ಆ್ಯಂಡ್ ರಿಫ್ಲೆಕ್ಟಿವ್ ಎಸ್ಸೆ ಆಗಿರುತ್ತದೆ. ಜನರಲ್ ಇದು ಏನಾಗಿರ್ತದೆ, ಪರ್ಸ್ನಲ್ ಆ್ಯಂಡ್ ರಿಫ್ಲೆಕ್ಟಿವ್ ಎಸ್ಸೆ ಆಗಿರ್ತದೆ. ಇದರ ಟೌನ್ ಅಂದರೆ ಇದರದ್ದೊಂದು ಟೌನ್ ಅಂದರೆ ಹೋಪ್ಫುಲ್ ಟೌನ್ ಆಗಿರ್ತದೆ. ಟೌನ್ ಮೀನ್ಸ್ ಅಂದರೆ ನೀವು ಏನಂತ ಅನ್ಕೋತೀರ ಅಂದರೆ ಧ್ವನಿ ಅಂದರೆ ಹೆಲ್ಪ್ಫುಲ್ ಆಗಿರ್ತದೆ, ಹೋಪ್ಫುಲ್ ಆಗಿರ್ತದೆ, ಒಂದು ಆಶಾವಾದಿಭೂತವಾದ ಒಂದು ಎಸ್ಸೆ ಆಗಿರ್ತದೆ. ಇದು ಲಿಟ್ರರಿ ಡಿವೈಸಸ್ ಅಂದರೆ ಇದು ಒಂದು ಇಮ್ಯಾಜಿನೇಷನಲ್ ವರ್ಲ್ಡನ್ನು ಹೊಂದಿರುವಂಥ ಲಿಟ್ರರಿ ಡಿವೈಸ್ ಆಗಿರುತ್ತದೆ. ದ ಫೈನಲಿ ಮೆಸೇಜ್ ದ ಎಸ್ಸೆ ಎನ್ಕರೇಜಸ್ ರೀಡರ್ಸ್ ಟು ಅಪ್ರಿಸಿಯೇಟೆಡ್ ದರ್ ಎಸ್ಸೆ ಐಸೈಟ್ and all their senses instead of taking them for granted. ಇವರು ಏನು ಹೇಳ್ತಿದ್ದಾರೆ, ಏನಂತ ಮೆಸೇಜ್ ಹೇಳ್ತಿದ್ದಾರೆ ಅಂದರೆ ರೀಡರ್ಗೆ ನಿಮಗೆ ಸೆನ್ಸಸ್ ಅಂದರೆ ಎಲ್ಲ ಇಂದ್ರಿಯಗಳಿವೆ, ಅದನ್ನು ಉಪಯೋಗ ಮಾಡಿಕೊಂಡು ನೀವು ಒಂದು ನೆಮ್ಮದಿಯುತವಾದ ಜೀವನವನ್ನು ಮತ್ತು ಒಂದು ಉತ್ತಮವಾದ ಜೀವನವನ್ನು ನಡೆಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಬೌಟ್ ದ ಆಥರ್ ಹೆಲೆನ್ ಕೆಲ್ಲರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಹೆಲೆನ್ ಕೆಲ್ಲರ್ ವಾಸ್ ಎ ಫೇಮಸ್ ಅಮೆರಿಕನ್ ರೈಟರ್, ಲಿಟ್ರೇಚರ್ ಆ್ಯಂಡ್ ಸೋಷಲ್ ರಿಫಾರ್ಮರ್. ಇವ್ರು ಏನಾಗಿರ್ತಾರೆ ಅಂದರೆ ರೈಟರ್ ಕೂಡ ಆಗಿರ್ತಾರೆ, ಲಿಟ್ರೇಚರ್ಸ್ನೂ ಆಗಿರ್ತಾರೆ ಇವರು, ಮತ್ತು ಸೋಷಲ್ ರಿಫಾರ್ಮರ್ ಕೂಡ ಆಗಿರ್ತಾರೆ. ಶಿ ವಾಸ್ 19 months old. ಶಿ ಬಿಕಮ್ ಎ ಬ್ಲೈಂಡ್ ಆ್ಯಂಡ್ ಡೆಫ್ ಬಿಕಾಸ್ ಆಫ್ ಆನ್ ಇಲ್ನೆಸ್. ಇವರು ಒಂದು ಅನಾರೋಗ್ಯದಿಂದ ಬಳಲ್ತಿದೆ. ಯಾವುದರ ಅನಾರೋಗ್ಯ ಅಂದರೆ ಕುರುಡುತನ ಮತ್ತು ಕಿವುಡುತನದಿಂದ ಬಳಲ್ತಿದ್ದಾರೆ ಎಂಬುದು ತಿಳಿದು ಬರುತ್ತದೆ. ಬಾರ್ನ್
ಇವರು ಜನನ ಯಾವಾಗ ಆಗುತ್ತೆ ಅಂದರೆ 1880ರಲ್ಲಿ ಜೂನ್ 27ರಂದು ಜನನವಾಗುತ್ತೆ. ಇವರ ಮರಣ ಯಾವಾಗ ಆಗುತ್ತೆ ಅಂದರೆ ಜೂನ್ 1st 1968 1968ರಲ್ಲಿ ಇವರು ಮರಣ ಹೊಂತಾರೆ. ಇವ್ರ ನ್ಯಾಷನಲ್ ಯಾವುದಂದರೆ ಇವರು ಅಮೇರಿಕಾ ಇವರ ನ್ಯಾಷನಲ್ ಆಗಿರುತ್ತದೆ. ನ್ಯಾಷನಲ್ ರಾಷ್ಟ್ರೀಯತೆ ಯಾವುದಾಗಿರ್ತದೆ ಅಂದರೆ ಅಮೇರಿಕಾವಾಗಿರ್ತಾರೆ. ಇವರು ಮೇಜರ್ ವರ್ಕ್ಸ್ ನಾನು 3 ಆ್ಯಡ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಇವರ ಫೇಮಸ್ ವರ್ಕ್ ಅಂದರೆ ದ ಸ್ಟೋರಿ ಆಫ್ ಮೈ ಲೈಫ್, 3 days to see, ದ ವರ್ಲ್ಡ್ ಐ ಲಿವ್ ಇನ್ ಎಂಬುದು 3 ಮೇಜರ್ ವರ್ಕ್ ಆಗಿರ್ತಾರೆ. ಸಮರಿ ಬಗ್ಗೆ ತಿಳ್ಕೊಳ್ಳೋಣ. ಇವ್ರ ನೆಕ್ಸ್ಟ್ ಸಮರಿ, ಇದರ ಸಮರಿ ಅಂದರೆ ಫಸ್ಟ್ ನಾವು ಸಾರಾಂಶ 3 days to see in an inspiring essay by Helen Keller, who was blind and deaf ಫ್ರಮ್ ಚೈಲ್ಡ್ಹುಡ್. ಇವರು ಸಣ್ಣ ಬಾಲ್ಯದಿಂದಲೇ ಇವರು ಕಣ್ಣು ಮತ್ತು ಕಿವುಡುತನವನ್ನು ಹೊಂದಿರ್ತಾರೆ. ಶಿ ಇಮೇಜಿನ್ಸ್ ವಾಟ್ ಶಿ ವುಡ್ ಡೂ ಇಫ್ ಶಿ ವುಡ್ ಸಿ ಫಾರ್ ಓನ್ಲಿ 3 days. ಇವ್ರೇನು ಮಾಡ್ತಾರೆ, ಇಮ್ಯಾಜಿನ್ ಮಾಡ್ತಾರೆ, ನನಗೆ 3 ದಿನಗಳ ಕಾಲ ನನಗೆ ಕಣ್ಣು ಬಂದರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೋತಾರೆ. ಥ್ರೂಟ್ ದಿಸ್ ಐಡಿಯಾ ಶಿ ಟೀಚ್ ರೀಡರ್ಸ್ ಟು ವ್ಯಾಲ್ಯೂ ದ ಗಿಫ್ಟ್ ಟು ಸೈಟ್ ಆ್ಯಂಡ್ ಆಲ್ ಅದರ್ ಸೆನ್ಸಸ್. ಇವರು ಮತ್ತೆ ಏನು ಹೇಳ್ತಿದ್ದಾರೆ ಅಂತಂದರೆ ಏನು ಹೇಳ್ತಿದ್ದಾರೆ ಅಂದರೆ ರೀಡರ್ಸ್ಗೆ ವ್ಯಾಲ್ಯೂಯೇಬಲ್ ಗಿಫ್ಟ್ ನಿಮಗೆ ಅಂದರೆ ತುಂಬ ಬೆಲೆ ಬಾಳುವಂಥ ಒಂದು ಗಿಫ್ಟು ಏನಂತಂದರೆ ಸೆನ್ಸಸ್, ಕಣ್ಣುಗಳು ಮತ್ತು ನಿಮಗೆ ಇಂದ್ರಿಯಗಳು ನಿಮಗೆ ತುಂಬಾ ಮುಖ್ಯ. ಇದು ನಿಮಗೆ ಒಂದು ಉಡುಗೊರೆ ರೂಪದಲ್ಲಿ ದೊರೆತಿದೆ ಅಂತೇಳಿ ಅವರು ಹೇಳ್ತಿದ್ದು ಮತ್ತೊಮ್ಮೆ ನೆನಪು ಮಾಡ್ತಿದ್ದಾರೆ. ಆನ್ ದ ಫಸ್ಟ್ ಡೇ ಇವರು ಏನು ಮಾಡ್ತಾರೆ ಅಂತಂದರೆ ಕಣ್ಣು ಬಂದ ಕಡೆ ಇವರು ಫಸ್ಟ್ ಡೇ ಏನನ್ನು ನೋಡಬೇಕು ಅಂತ ಅಂದ್ಕೊತಾರೆ. ಹೆಲೆನ್ ವಾಂಟ್ ಟು ಸಿ ದ ಪೀಪಲ್ ಹೂ ಹ್ಯಾವ್ ಫಿಲ್ಡ್ ಹರ್ life with love and kindness, especially her teacher Anna Sullivan. ಇವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಕಣ್ಣು ಬಂದ ಕಡೆ ಇವರು ತಮ್ಮ ಪ್ರೀತಿ ಪಾತ್ರ ನೋಡಬೇಕು ಅಂತ ಅನ್ಕೋತಾರೆ. ಮತ್ತು ಇನ್ನೊಂದು ಎಕ್ಸ್ಪೆಷಲಿ ಅಂತಂದರೆ ಒಂದು ನೇಮ್ನ ಆ್ಯಡ್ ಮಾಡಿದ್ದಾರೆ. ಯಾರಂದರೆ ಅವ್ರ ಟೀಚರ್ ನೇಮ್ ಆನೆ ಸುಲ್ಬಿನ್ ಅಂತೇಳಿ ಅವ್ರನ್ನ ನೋಡಬೇಕು ಅಂತ ಅನ್ಕೋತಾರೆ. ಶಿ ಆಲ್ವೇಸ್ ವಿಶಸ್ ಟು ಲುಕ್ ಎಟ್ ಫ್ಲವರ್ಸ್, ಟ್ರೀಸ್, ಆ್ಯನಿಮಲ್ಸ್ ಆ್ಯಂಡ್ ಎವ್ರಿಥಿಂಗ್ ಅರೌಂಡ್ ದೇರ್ ಹೋಮ್. ಇವರು ತಮ್ಮ ಮನೆಯ ಸುತ್ತಮುತ್ತಲಿರುವಂಥ ಫ್ಲವರ್ಗಳು ಮತ್ತು ಆ್ಯನಿಮಲ್ಸ್ ಮತ್ತು ಗಿಡಗಳನ್ನು ನೋಡಬೇಕು ಅಂತ ಅನ್ಕೊತಾರೆ. ಶಿ ವಾಂಟ್ಸ್ ಟು ಸಿ ದ ಫೇಸ್ ಆಫ್ ಹರ್ ಫ್ರೆಂಡ್ಸ್ ಬಿಕಾಸ್ ಶಿ ಬಿಲೀವ್ಸ್ ದ ಎಸ್ಸೆ ಹರ್ ದ ವಿಂಡೋಸಮ್ ಆಫ್ ದ ಸೋಲ್. ಇವರು ಏನಂತ ಅಂತಾರೆ ಅಂದರೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡುವುದರ ಮುಖಾಂತರ ಇವರು ತನ್ನ ಫ್ರೆಂಡ್ಸ್ ಅಂದರೆ ಸ್ನೇಹಿತರ ಮುಖವನ್ನು ಕೂಡ ನೋಡಬೇಕು ಅಂತ ಅಂದ್ಕೊತಾರೆ. ಈ ಎಸೆ ಮೂಲಕ ಹೇಳ್ತಾರೆ. ವಿಂಡೋಸ್ ಆಫ್ ದ ಸೋಲ್ ಅಂದರೆ ಇವರು ಕಿಟಕಿಗಳನ್ನು ತಮ್ಮ ಯಾಕಂದರೆ ಕಿಟಕಿಗಳ ಮುಖಾಂತರ ಅವರು ಎಲ್ಲವನ್ನು ಒಂದು ಇದ್ರ ಮುಖಾಂತರ ಸವಿತಾ ಇರ್ತಾರೆ, ಒಂದು ಆತ್ಮದ ಮುಖಾಂತರ ಸವಿತಾ ಇರ್ತಾರೆ. ಆದ್ದರಿಂದ ಇವರು ವಿಂಡೋಗಳನ್ನು ಮತ್ತು ಫ್ರೆಂಡ್ಸ್ ಕೂಡ ನೋಡಬೇಕು ಅಂತ ಅಂದ್ಕೊತಾರೆ. ಸೆಕೆಂಡ್ ಡೇ ಅವರು ಏನೇನೋ ನೋಡಬೇಕು ಅಂತ ತಮ್ಮ ಇಮೇಜಿನ್ ಮಾಡಿರ್ತಾರೆ ಅಂತಂದರೆ ಶಿ ಪ್ಲ್ಯಾನ್ಸ್ ಟು ವೇಕ್ ಅಪ್ ಅರ್ಲಿ ಟು ವಾಚ್ ದ ಸನ್ರೈಸ್. ಇವರು ಮುಂಜಾನೆ ಬೇಗ ಎದ್ದು ಸನ್ರೈಸ್ ಅಂದರೆ ಸೂರ್ಯೋದಯವನ್ನು ನೋಡಬೇಕು ಅಂತ ಅಂದ್ಕೊತಾರೆ. 2ನೇ ದಿನ ದೆನ್ ವಾಂಟ್ ಟು ವಿಸಿಟ್ ಮ್ಯೂಸಿಯಂ ಆ್ಯಂಡ್ ಆರ್ಟ್ ಗ್ಯಾಲರೀಸ್ ಟು ಲರ್ನ್ ಅಬೌಟ್ ನೇಚರ್, ಹಿಸ್ಟೋರಿಕಲ್, human civilization and great worker of art. She wishes to understand the beauty and achievements of the world. ಏನಂತ ಅಂದ್ಕೊತಾರೆ ಅಂದರೆ 2ನೇ ದಿನ ಇವರು ಬೇಗ ಎದ್ದು ಸನ್ರೈಸ್ನ ಸೂರ್ಯೋದಯ ನೋಡಿದ ನಂತರ ಇವರು ಈ ಮಾನವನ ಇತಿಹಾಸವನ್ನು ಕಲಿಬೇಕು ಅಂತ ಅಂತಾರೆ. ಮತ್ತು ವಸ್ತು ಸಂಗ್ರಹಾಲಯ ಮ್ಯೂಸಿಯಮ್ನ ಕೂಡ ನೋಡಬೇಕು ಅಂತ ಅಂದ್ಕೋತಾರೆ. ಮ್ಯೂಸಿಯಮ್ನ ವಸ್ತು ಸಂಗ್ರಹಾಲಯದಲ್ಲಿ ಯಾವ ರೀತಿಯಾದ ಇತಿಹಾಸವನ್ನು ಹೊಂದಿದೆ ಮಾನವನೆಂದು ಎಂಬುದನ್ನು ತಿಳ್ಕೋಬೇಕು ಅಂತ ಹಂಬಲವನ್ನು ಹೊಂದಿರುತ್ತಾರೆ. ಆಮೇಲೆ ಗ್ರೇಟ್ ಅಚೀವ್ಮೆಂಟ್ ಮಾಡಿದಂಥ ಅಚೀವರ್ಸ್ನ ಕೂಡ ಇವರು ನೋಡಬೇಕು ಅಂತ ಅಂದ್ಕೋತಾರೆ. ಇನ್ನು 3ನೇ ದಿನ ಇವರು ಏನು ನೋಡಬೇಕು ಅಂತ ಇಮ್ಯಾಜಿನ್ ಮಾಡಿರ್ತಾರೆ ಅಂದರೆ ಹೆಲೆನ್ ವಾಂಟ್ಸ್ ಟು ವಾಕ್ ಥ್ರೂಟ್ ಎ ಬಿಸಿ ಸಿಟಿ. ಶಿ ವಿಶಸ್ ಟು ಅಬ್ಸರ್ವ್ ಅರೌಂಡಿಂಗ್ ಪೀಪಲ್, ದೇರ್ ವರ್ಕ್
ಹ್ಯಾಪಿನೆಸ್ ಸ್ಟ್ರಗಲ್. ಇವ್ರು ಏನು ಮಾಡ್ತಾರೆ ಎಲೆನ್ ಅಂದರೆ ಇವರು ತಮ್ಮ ಸುತ್ತಮುತ್ತಲಿನ ಬ್ಯುಸಿ ಸಿಟಿ ಅಂದರೆ ಒಂದು ನಗರವನ್ನು ನೋಡಬೇಕು ಅಂತ ಅನ್ಕೊತಾರೆ. ಆ ನಗರದಲ್ಲಿ ಆರ್ಡಿನರಿ ಪೀಪಲ್ ಅಂದರೆ ಅಲ್ಲಿರುವ ಸಾಮಾನ್ಯ ಜನರು ಮತ್ತು ಅವರ ಕೆಲಸ ಮತ್ತು ಅವರ ಸಂತೋಷ ಮತ್ತು ಅವರ ಸ್ಟ್ರಗಲ್ ಯಾವ ರೀತಿಯಾದ ದೈನಂದಿನ ಜೀವನವನ್ನು ನಡೆಸಲು ಸ್ಟ್ರಗಲ್ ಮಾಡ್ತಿದ್ದಾರೆ ಎಂಬುದನ್ನು ನೋಡಬೇಕು ಎಂಬುದು ಇವರ ಆಶೆ ಆಗಿರುತ್ತದೆ. The end of the essay, Helen Keller says that most people take their eyesight and the other senses for granted. She advises everyone to use their eyes, ear, and all their senses with gratitude every day, as if it ವೆರಿ ದೇರ್ ಲಾಸ್ಟ್ ಚಾನ್ಸ್. ಏನಂತ ಹೇಳ್ತಾರೆ ಇವ್ರು, ಲಾಸ್ಟ್ ಚಾನ್ಸ್ ನಿಮಗೆ ಏನಂತ ಹೇಳ್ತಿದ್ದಾರೆ ಅಂತಂದರೆ, ಕಣ್ಣು ಮೂಗು ಇವುಗಳು ನಿಮಗೆ ಒಂದು ಗಿಫ್ಟ್ ಆಗಿ ದೊರೆತಿದೆ. ಅದನ್ನು ನೀವೇನು ಮಾಡಿರಿ, ಯೂಸ್ ಮಾಡ್ಕೊರಿ, ದುರುಪಯೋಗ ಪಡಿಸ್ಕೋಬೇಡಿ ಅಂತೇಳಿ ಹೇಳ್ತಿದ್ದಾರೆ. ಇದರಿಂದ ನಮಗೆ ಥೀಮ್ಸಸ್ ಅಂದರೆ ಈ ಒಂದು ವಿಷಯದಿಂದ ನಮಗೆ ಏನನ್ನು ತಿಳಿದು ಬರ್ತಿದೆ ಅಂದರೆ ಇಂಪಾರ್ಟೆನ್ಸ್ ಆಫ್ ಸೈಟ್ ಆ್ಯಂಡ್ ಅದರ್ ಸೆನ್ಸಸ್. ಇದಕ್ಕೆ ಏನಂದರೆ ಸೆನ್ಸಸ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂಬುದು ಈ ಒಂದು ಎಸ್ಸೆ ಮೂಲಕ ತಿಳಿದು ಬಂದಿದೆ. ಲವ್ ಆಫ್ ನೇಚರ್ನ ಎಷ್ಟು ಲವ್ ಮಾಡ್ತಾರೆ ಎಂಬುದು ಕೂಡ ಈ ಒಂದು ಎಸ್ಸೆ ಮೂಲಕ ತಿಳಿದು ಬರ್ತದೆ. ಲಿವಿಂಗ್ ಆಫ್ ಫುಲ್ಲಿ, ನಮ್ಮ ಜೀವನವನ್ನು ಯಾವ ರೀತಿಯಾಗಿ ನೋಡ್ಕೋಬಹುದು, ಒಂದು ಫುಲ್ಲಿಯಾಗಿ ಯಾವ ರೀತಿಯಾಗಿ ನಮ್ಮ ಜೀವನವನ್ನು ರೂಪಿಸ್ಕೋಬೇಕು, ಎಲ್ಲ ರೀತಿಯ ಸೆನ್ಸಸ್ಗಳನ್ನು ಯೂಸ್ ಮಾಡಿಕೊಂಡು ಅನ್ನುವುದು ತಿಳಿಸುತ್ತೆ. ಕ್ಯೂರಿಯಾಸಿಟಿ ಆ್ಯಂಡ್ ಲರ್ನಿಂಗ್ ಅಂತಂದರೆ ಅವರು ಆಶಾವಾದಿಯಾಗಿರ್ತಾರೆ ಮತ್ತು ಲರ್ನಿಂಗ್ ಅಂದರೆ ಇತಿಹಾಸವನ್ನು ನೋಡೋದ್ರ ಮೂಲಕ ಮಾನವನ ಇತಿಹಾಸವನ್ನು ತಿಳಿಬೇಕೆಂಬುದು ಅವರ ಒಂದು ಮುಖ್ಯ ವಿಷಯವಾಗಿರುತ್ತದೆ. ಆ್ಯಂಡ್ ಹೋಪ್ ಆ್ಯಂಡ್ ಆಪ್ಟಿಮೇಷನ್ ಅಂದರೆ ಅವರು ಆಶಾವಾದಿಯಾಗಿರುತ್ತಾರೆ ಎಂಬುದು ತಿಳಿದು ಬರುತ್ತದೆ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗುವುದರಿಂದ ನಿಮಗೆ ಏನಾಗುತ್ತೆ ಅಂದರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ದೊರೆಯುತ್ತದೆ. ಥ್ಯಾಂಕ್ ಯು.